KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಇದರ ಫೈನಲ್ ಆಪ್ಷನ್ ಎಂಟ್ರಿ, ಇದಕ್ಕೆ ಸಂಬಂಧಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದರ ನಂತರ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಆವಾಗ ನಿಮಗೆ ಸಹಾಯ ಆಗೋ ರೀತಿ ಟಿಪ್ಸ್ ಅಂತ ಹೇಳ್ಬೋದು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಅವುಗಳನ್ನು ನಾವು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀವಿ. ಮೊದಲನೇದಾಗಿ ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ ಅದರ ನಂತರ ಕೂಡ ಕಟ್ ಆಫ್ ಏನಿದೆ ಅದನ್ನು ರಿಲೀಸ್ ಮಾಡ್ತಾರೆ. ಕಟ್ ಆಫನ್ನು ನೀವು ಯೂಸ್ ಮಾಡಿಕೊಳ್ಳೇಬೇಕು. ಮುಂದೆ ಸೀಟ್ ಅಲಾಟ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲಿ ನಿಮಗೆ ಸೀಟ್ ಬೇಕು ಅಂತ ಇದ್ದರೆ, ಯಾಕಂತ ಹೇಳಿದ್ರೆ ಕಟ್ ಆಫ್ ಅನಲೈಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನನಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಅಲಾಟ್ ಆಗಿರುವಂಥ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಬ್ರಾಂಚ್ ನಮಗೆ ಸಿಗುತ್ತಾ, ಇದರ ಐಡಿಯಾ ಸಿಗುತ್ತೆ. ಅದೇ ರೀತಿ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಅವರು ಕಟ್ ಆಫನ್ನು ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗತ್ತಾ ಅಥವಾ ಸಿಗೋದಿಲ್ವ ಅಂತ ಕೂಡ ಐಡಿಯಾ ಸಿಗುತ್ತೆ. ಅದ್ರ ಜೊತೆಗೆ ಅಕಸ್ಮಾತ್ ಸೀಟ್ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ಗೆ ಸೀಟ್ ಸಿಗಬಹುದು ಇದರ ಐಡಿಯಾ ಕೂಡ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅದಕ್ಕೋಸ್ಕರ ಕಟ್ ಆಫ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಟ್ ಆಫನ್ನು ರಿಲೀಸ್ ಮಾಡಿದಾಗ ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿ. ಅದಂದ್ರೆ ಈಗಲೂ ಕೂಡ ಮೊದಲನೇ ಮಾಕ್ ಅಲಾಟ್ಮೆಂಟ್ ಏನಾಯಿತು ಅದರ ಕಟ್ ಆಫನ್ನು ನಮ್ಮ ಕೆದವರು ರಿಲೀಸ್ ಮಾಡಿದರು. ಆ ಕಟ್ ಆಫ್ PDFs ಏನಿದ್ದಾವೆ ಅದು ವೆಬ್ಸೈಟಲ್ಲಿ ಇದ್ದಾವೆ, ಡೌನ್ಲೋಡ್ ಮಾಡಿಕೊಂಡು ಅದರ ಅನಾಲಿಸಿಸನ್ನು ಈಗಲೇ ಮಾಡಿ, ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡ್ತಿರಲ್ವಾ, ಅದರ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಫೈನಲ್ ಆಪ್ಷನ್ ಎಂಟ್ರಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಯಾಕಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್. ನೀವೀಗ ಎಡಿಟ್ ಮಾಡಿದ ನಂತರ ಇರುವಂತಹ ಫೈನಲ್ ಆಪ್ಷನ್ ಎಂಟ್ರಿ ಏನಿದೆ ಅದರ ಪ್ರಕಾರನೇ ಮುಂದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ KCET ವಿದ್ಯಾರ್ಥಿಗಳಿಗೆ. ಹಾಗೆ ನೀಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮತ್ತು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಈಗ ಏನು ಫೈನಲ್ ಆಪ್ಷನ್ ಎಂಟ್ರಿ ಮಾಡ್ತೀರಾ ಇದರ ಪ್ರಕಾರನೇ ನಡೆಯುತ್ತೆ. ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದ್ರ ಪ್ರಕಾರ ನಿಮಗೆ ಕಾಲೇಜನ್ನು ಅಲಾಟ್ ಮಾಡ್ತಾ ಹೋಗ್ತಾರೆ ಕೌನ್ಸಿಲಿಂಗ್ನ ರೌಂಡ್ಗಳಲ್ಲಿ. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಮಾಡುವಂತಹ ಆಪ್ಷನ್ ಎಂಟ್ರಿ ಯಾವುದೇ ಮಿಸ್ಟೇಕ್ ಮಾಡಬೇಡಿ, ಒಂದೇ ಒಂದು ಮಿಸ್ಟೇಕ್ ಕೂಡ ಇರಬಾರ್ದು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ. ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಕೂಡ ಈಗ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಆವಾಗ ತುಂಬ ವಿದ್ಯಾರ್ಥಿಗಳು ಹೇಳ್ತಾರೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಈಗ ಆ ಕಾಲೇಜ್ ನನಗೆ ಈಗ ಬೇಡ ಅನ್ನಿಸ್ತಾ ಇದೆ, ಏನು ಮಾಡಬೇಕು. ಆಪ್ಷನ್ ಇರುತ್ತೆ ಚಾಯ್ಸ್ ಎಂಟ್ರಿಯಲ್ಲಿ, ಚಾಯ್ಸ್ 3 ಅಂತ ಸೆಲೆಕ್ಟ್ ಮಾಡಿದರೆ ಅಲಾಟ್ ಆಗಿರುವಂಥ ಕಾಲೇಜ್ ಡಿಲೀಟ್ ಆಗುತ್ತೆ, ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಬಟ್ ಒಂದು ವಿಷಯ ಅಂತ ಹೇಳಿದ್ರೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅದರೊಳಗಡೆ ಒಂದು ಕಾಲೇಜ್ ನಿಮಗೆ ಅಲಾಟ್ ಮಾಡಿರ್ತಾರೆ, ನೀವು ಆಪ್ಷನ್ ಎಂಟ್ರಿ ಮಾಡದೇ ಇರುವಂಥ ಕಾಲೇಜ್ ನಿಮಗೆ ಅಲಾಟ್ ಮಾಡಿರಲ್ಲ. ಹಾಗಿದ್ರೆ ನೀವು ಬೇಡದೇ ಇರೋ ಕಾಲೇಜ್ ನಿಮ್ಗೆ ಅಲಾಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಬೇಡದೇ ಇರುವಂತಹ ಕಾಲೇಜ್ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ನಿಮಗೆ ಅಕಸ್ಮಾತ್ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಳ್ತೀರಾ. ಈ ರೀತಿ ಇದ್ರೂ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ ಕಾಲೇಜ್ ಹೆಸರನ್ನು ಇಟ್ಕೊಳ್ಳಿ. ನಿಮಗೆ ಆ ಕಾಲೇಜೇ ಇಷ್ಟ ಇಲ್ಲ, ಬ್ರಾಂಚೇ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜನ್ನು ಇಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ, ನಿಮಗೆ ಅಲಾಟ್ ಆಗಿರೋಂಥ ಕಾಲೇಜು ಡಿಲೀಟ್ ಆಯ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಸೆಕೆಂಡ್ ರೌಂಡಲ್ಲೂ ಕೂಡ ಒಂದು ಕಾಲೇಜ್ ಅಲಾಟ್ ಆಯಿತು, ಅದು ಕೂಡ ಇಷ್ಟ ಅಂತ ಅಂದ್ಕೊಳ್ಳಿ, ಚಾಯ್ಸ್ 3 ಕೊಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಕಸ್ಮಾತ್ ಕಾಲೇಜ್ ಅಲಾಟ್ ಆಯಿತು, ನಿಮ್ಗೆ ಆ ಕಾಲೇಜ್ ಬೇಡ ಅಂತ ಹೇಳೋದಕ್ಕೆ ಆಪ್ಷನ್ ಇರಲ್ಲ, ನಿಮಗೆ ಆ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕು. ಇದು ಕೆದವರ ರೂಲ್ಸ್. ಅದಕ್ಕೋಸ್ಕರ ಹೇಳ್ತಿರೋದು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ನಿಮಗೆ ಬೇಕಾಗಿರುವಂಥ ಕಾಲೇಜನ್ನು ಮಾತ್ರ ಇಟ್ಕೊಳ್ಳಿ, ಅದು ಕೂಡ ಪ್ರಯಾರಿಟಿ ಪ್ರಕಾರ, ಸರಿನಾ. ನಂತರ ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಇರುತ್ತೆ ಅಂತ ಹೇಳಿದೆ. ಯಾವ್ಯಾವ ರೀತಿ ಎಡಿಟ್ ಮಾಡ್ಬೋದು ಹಾಗಿದ್ರೆ ಅದನ್ನು ತಿಳ್ಕೊಳ್ಳೋದಾದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅಂದರೆ ಕಾಲೇಜ್ಗಳ ಹೆಸರನ್ನು ಪ್ರಯಾರಿಟಿ ಪ್ರಕಾರ ಆ್ಯಡ್ ಮಾಡಿದ್ದೀರಾ, ಆವಾಗ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಕಾಲೇಜ್ ಸಿಗಲಿಲ್ಲ, ಆವಾಗೇನು ಮಾಡ್ತೀರಾ, ಮತ್ತು ಬೇರೆ ಕಾಲೇಜಸನ್ನು ಆ್ಯಡ್ ಮಾಡಬೇಕು ಅಂತ ಅನಿಸಿದರೆ ಆ್ಯಡ್ ಮಾಡ್ಬೋದು. ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಕ್ತು, ಆದರೆ ಅದಕ್ಕಿಂತ ಒಳ್ಳೆ ಕಾಲೇಜ್ ನನ್ನ ರ್ಯಾಂಕ್ಗೆ ಸಿಗುತ್ತೆ ಅಂತ ಅನಿಸಿದರೆ ಅದನ್ನು ಕೂಡ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಅದಂದ್ರೆ ಈಗ ಕಾಲೇಜ್ ಹೆಸರನ್ನು ಆ್ಯಡ್ ಮಾಡಿದ್ರಿ, ಯಾವುದೋ ಕಾಲೇಜ್ ಈಗ ಬೇಡ ಅನಿಸ್ತಾ ಡಿಲೀಟ್ ಮಾಡ್ಬೋದು. ಅದಂದ್ರೆ ಆಪ್ಷನ್ ಎಂಟ್ರಿ ಕಾಲೇಜ್ಗಳ ಆರ್ಡರ್ ಏನಿರುತ್ತೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು, ಸರಿನಾ. ಅಂದರೆ ಈಗ ಸೆಕೆಂಡ್ ಪ್ರಯಾರಿಟಿಯಾಗಿ ಸೆಟ್ ಮಾಡಿರುವಂಥ ಕಾಲೇಜನ್ನು 5th ಪ್ರಯಾರಿಟಿಯಾಗಿ ಸೆಟ್ ಮಾಡಬಹುದು, ಅದಂತರ 8th ಪ್ರಯಾರಿಟಿಯಾಗಿ ಸೆಟ್ ಮಾಡಿರುವಂಥ ಕಾಲೇಜನ್ನು ಸೆಕೆಂಡ್ ಪ್ರಯಾರಿಟಿಯಾಗಿ ಸೆಟ್ ಮಾಡ್ಬೋದು. ಈ ರೀತಿ ಪ್ರಯಾರಿಟಿ ಆರ್ಡರನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನೀವು ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ ಎಂಟ್ರಿ ಮಾಡ್ಬೋದು, ಅಂದರೆ ಆಪ್ಷನ್ ಎಂಟ್ರಿ ಎಡಿಟಿಂಗನ್ನು ಮಾಡ್ಬೋದು. ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಆಪ್ಷನ್ ಎಂಟ್ರಿ ಫಿಕ್ಸ್ ಆಗುತ್ತೆ.
ಅಥವಾ ಫ್ರೀಸ್ ಆಗುತ್ತೆ. ಇದು ಫೈನಲ್ ಆಪ್ಷನ್ ಎಂಟ್ರಿ. ಮಾಕ್ ಅಲಾಟ್ಮೆಂಟ್ 2 ನಂತರ ಏನು ಎಡಿಟ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ. ನಂತರ ಅದರ ಆಧಾರದ ಮೇಲೆ ನಂತರ ನಿಮ್ಮ ರ್ಯಾಂಕ್ನ ಪ್ರಕಾರ, ರಿಸರ್ವೇಷನ್ ಪ್ರಕಾರ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಓಕೆನಾ. ಈಗ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಚಾಯ್ಸ್ ಎಂಟ್ರಿ ಅಂತ ಪ್ರಾಸೆಸ್ ಇರುತ್ತೆ. ಈಗ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋನ ಮಾಡಿದ್ದೆ, ಚೆಕ್ ಮಾಡಬಹುದು. ಈಗ ನಿಮಗೊಂದು ವಿಷಯವನ್ನು ಹೇಳೋದಾದರೆ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಫಸ್ಟ್ ಪ್ರಯಾರಿಟಿ ಕಾಲೇಜ್ ಏನಿದೆ, ನಿಮಗೆ ತುಂಬ ಇಷ್ಟ ಅಂತ ಫಸ್ಟ್ ಪ್ರಯಾರಿಟಿ ಸೆಟ್ ಮಾಡಿರುವಂಥ ಕಾಲೇಜ್, ಅದೇ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡ್ಕೋತೀರ. ಅದನ್ನು ಬಿಟ್ಟು ಈಗ ನಿಮಗೆ ಸೆಕೆಂಡ್ ಪ್ರಯಾರಿಟಿ ಸಿಕ್ತು, 5th ಪ್ರಯಾರಿಟಿ ಸಿಕ್ತು, 8th ಪ್ರಯಾರಿಟಿ ಸಿಕ್ತು, ಈ ರೀತಿ ಇರಬೇಕಾದ್ರೆ ಸೆಕೆಂಡ್ ರೌಂಡ್ಗೆ ಹೋಗೋದು ತುಂಬ ಒಳ್ಳೆ ಆಪ್ಷನ್. ಯಾಕಂತ ಹೇಳಿದ್ರೆ ಈಗ ಸೆಕೆಂಡ್ ರೌಂಡಲ್ಲಿ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಂದರೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಈಗ ಸಿಕ್ಕಿರುವಂಥ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಹಿಂದಿನ ವರ್ಷದಲ್ಲೂ ಕೂಡ ತುಂಬ ವಿದ್ಯಾರ್ಥಿಗಳು ಸಿಕ್ಕಿದೆ. ಅದಕ್ಕೋಸ್ಕರ ನಿಮಗೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಬೇಕು ಅಂತ ಹೇಳ್ತೆ ಅಲ್ವಾ, ಇದೇ ಪಾಯಿಂಟ್. ಯಾವಾಗಲೂ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆದರೂ ಕೂಡ ಮತ್ತು ಒಳ್ಳೆ ಕಾಲೇಜ್ ಸಿಗುತ್ತಾ ಇದನ್ನು ಚೆಕ್ ಮಾಡೋದಕ್ಕೆ ಸೆಕೆಂಡ್ ರೌಂಡ್ಗೆ ಹೋಗೋದು ಇಂಪಾರ್ಟೆಂಟ್, ಅಥವಾ ಸೆಕೆಂಡ್ ರೌಂಡ್ಗೆ ಹೋಗೋದು ಒಳ್ಳೆಯದು. ಅದಂತರ ಈಗ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಒಳ್ಳೆ ಕಾಲೇಜ್ ಸಿಕ್ತು, ಬಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬೇಕು ಅಂತಿದ್ರೆ ಆವಾಗಲೂ ಕೂಡ ಅಂದರೆ ಚಾನ್ಸ್ ಇರುತ್ತೆ, ಮತ್ತು ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸ್ ಇರುತ್ತೆ. ನಿಮ್ಮ ಹತ್ರ ಪೇಷನ್ಸ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಸರಿನಾ. ಸೊ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿ, ಯಾವುದೇ ಮಿಸ್ಟೇಕನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಮುಂದೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಇದು ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ಈಗ ನೀವು ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಅದರ ಮೇಲೆ. ಸೊ ತುಂಬ ಯೋಚನೆ ಮಾಡಿ ಕರೆಕ್ಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡಿ. ನಂತರ ಏನಾದರೂ ಡೌಟ್ ಇದ್ದರೆ ಕೌನ್ಸಿಲಿಂಗ್ ಬಗ್ಗೆ ಕಾಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ನಂತರ ಕೌನ್ಸಿಲಿಂಗ್ಗೋಸ್ಕರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.